ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬೃಹತ್ತಾಕಾರವಾಗಿ ಬೆಳೆದಿರೋ ಬೆಂಗಳೂರಿನಲ್ಲಿ ಇನ್ಮುಂದೆ ಟೋಲ್ ವ್ಯವಸ್ಥೆ ಜಾರಿಯಾಗಲಿದೆಯಾ? ಜಿಬಿಎ ಹಾಗೂ ಸರ್ಕಾರ ಕೈಗೊಂಡಿರೋ ಆ ಒಂದು ನಿರ್ಧಾರ ಇಂಥ ಪ್ರಶ್ನೆ ಹುಟ್ಟುವಂತೆ ಮಾಡಿದೆ. ಇಲ್ಲಿನ ಟ್ರಾಫಿಕ್ ಬವಣೆಯಿಂದ ಬೇಸತ್ತಿರೋ ವಾಹನ ಸವಾರರಿಗೆ ಅನುಕೂಲ ಮಾಡಿಕೊಡೋಕೆ ಹೋಗಿ ಜನಸಾಮಾನ್ಯರ ಜೇಬಿಗೆ ಕತ್ತರಿ ಹಾಕಲು ಹೊರಟಿದೆ. ಟ್ರಾಫಿಕ್ ಪ್ರಾಬ್ಲಮ್ ಕಂಟ್ರೋಲ್ಗೆ ರೆಡಿ ಆಗ್ತಿದೆ ಟೋಲ್ ರೋಡ್. 75 ಕಡೆ ಬೋತ್ 10 ಕಿಲೋಮೀಟರ್ ಉದ್ದವಿದ್ರೆ ಟೋಲ್ ಫಿಕ್ಸ್. ನೀಡಿದ್ದು ಶೀಘ್ರದಲ್ಲೇ ಟೆಂಡರ್ ಕರೆದು ಅಂತಿಮಗೊಳಿಸಲಾಗುವುದು ಅಂತ ತಿಳಿಸಿದ್ದಾರೆ. ಇನ್ನು ಈ ಎಲಿವೇಟೆಡ್ ಕಾರಿಡಾರ್ ಪಿಪಿಪಿ ಮಾದರಿಯಲ್ಲಿ ನಿರ್ಮಿಸಲಾಗುತ್ತಿದ್ದು ಈ ರಸ್ತೆಗಳನ್ನ ಬಳಕೆ ಮಾಡಬೇಕು ಅಂದ್ರೆ ಟೋಲ್ ಕಟ್ಟಬೇಕಾಗತ್ತೆ. ಇದೇ ಮೊದಲ ಬಾರಿಗೆ ಬೆಂಗಳೂರು ನಗರದ ಒಳಗೆ ಟ್ರಾಫಿಕ್ ಫ್ರೀ ರಸ್ತೆ ಬೇಕು ಅಂದ್ರೆ ಟೋಲ್ ಪಾವತಿ ಮಾಡಬೇಕಾಗತ್ತೆ. ಹಾಗಂತ ಎಲ್ಲಾ ರಸ್ತೆಗಳಿಗೂ ಟೋಲ್ ಕಟ್ಟಬೇಕಿಲ್ಲ. ಯಾವೆಲ್ಲ ರಸ್ತೆಗಳು 10 ಕಿಲೋಮೀಟರ್ಗಿಂತ ಉದ್ದವಿರೋ ಎಲಿವೇಟೆಡ್ ಕಾರಿಡಾರ್ ಹೊಂದಿರುತ್ತೋ ಅಲ್ಲಿ ಮಾತ್ರ ಇದು ಅನ್ವಯವಾಗುತ್ತೆ ಅಂತಾನು ಸರ್ಕಾರ ಸ್ಪಷ್ಟಪಡಿಸಿದೆ. ಪ್ರಾಥಮಿಕ ರಸ್ತೆ ಹಾಗೆ ಇರುತ್ತೆ, ಯಾವುದು ಬರುವಂತ ಇಲ್ಲ. ಪ್ರಾಥಮಿಕ ರಸ್ತೆ ಕೆಳಗಡೆ ಇರೋದನ್ನ ನೀವು ಉಪಯೋಗಿಸ್ತೀವಿ ಅಂದ್ರೆ ನಿಮ್ಗೆ 100ಕ್ಕೆ 100, 99.9 ಅಲ್ಲ, 100ಕ್ಕೆ 100 ನಿಮ್ಮ ಹಕ್ಕು, ನಿಮ್ಮ ಸ್ವಾತಂತ್ರ್ಯ. ಆದ್ರೆ ಟ್ರಾಫಿಕ್ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕು ಅಂತ ಹೇಳಿದ್ರೆ ಸಾವಿರಾರು ಕೋಟಿ ಬಂಡವಾಳ ಹಾಕ್ಬೇಕು ಅಂದ್ರೆ ಬಂಡವಾಳ ಸರ್ಕಾರನೂ ಬಂಡವಾಳ ಹಾಕುತ್ತೆ. ಅದರ ಜೊತೆಗೆ ಎಲ್ಲೋ ಒಂದು ಕಡೆ ವಯಬಿಲಿಟಿ ಇದೆ ಹೋದ್ರೆ ನಾವು ಆಮೇಲೆ ಸರ್ಕಾರ ಏನೇನೋ ಬೇಜವಾಬ್ದಾರಿಯಿಂದ ಮಾಡ್ತು ಅಂತ ಮಾತಾಡ್ತಾರೆ. ಎಲ್ಲಿ ವಯಬಿಲಿಟಿ ಇರುತ್ತೆ ಅಲ್ಲಿ ಆಲ್ಟರ್ನೇಟ್ ಅಷ್ಟೇ, ಇದು ಆಲ್ಟರ್ನೇಟ್ ಅಷ್ಟೇ. ಜನಗಳ ಮೂಲಭೂತ ಹಕ್ಕನ್ನ ಕುಂಠಿತ ಮಾಡುವ ಯಾವ ಯೋಜನೆಯೂ ಕೂಡ ದೂರಕ್ಕೆ ಇರೋದಿಲ್ಲ. ಇನ್ನು ಖಾಸಗಿಯವರು ಬಂಡವಾಳ ಹೂಡಿ ಎಲಿವೇಟೆಡ್ ರಸ್ತೆ ನಿರ್ಮಿಸ್ತಾರೆ, ಹಾಗೇನೆ ಅವರೇ ನಿರ್ವಹಣೆ ಮಾಡೋದ್ರಿಂದ ಈ ಟೋಲ್ ವ್ಯವಸ್ಥೆ ಅನ್ನೋದು ಸರ್ಕಾರದ ವಾದ. ಹದಗೆಟ್ಟ ರಸ್ತೆಗಳು ಟ್ರಾಫಿಕ್ ಸಮಸ್ಯೆಗೆ ಕಾರಣ ಎನ್ನಲಾಗ್ತಿದ್ದು ನಗರದಲ್ಲಿ ನಡೆಯುತ್ತಿರೋ ವೈಟ್ ಟ್ಯಾಪಿಂಗ್ಗೆ ವೇಗ ಕೊಟ್ಟು ಆದಷ್ಟು ಬೇಗ ಪೂರ್ಣಗೊಳಿಸಿ ಅಂತ ಜಿಬಿಎ ಅಧಿಕಾರಿಗಳಿಗೆ ಸಚಿವರು ಸೂಚಿಸಿದ್ದಾರೆ. ಅಷ್ಟೇ ಅಲ್ಲದೆ ಹೊಸದಾಗಿ 300 ಕಿಲೋಮೀಟರ್ ವೈಟ್ ಟ್ಯಾಪಿಂಗ್ ರಸ್ತೆ ನಿರ್ಮಿಸಲಿದ್ದು ಇದರ ಸಂಪೂರ್ಣ ಜವಾಬ್ದಾರಿಯನ್ನ ಬಿಸ್ಮೈಲ್ ವಹಿಸಲಿದೆ. ಅದೇನೇ ಇರ್ಲಿ, ಒಂದ್ ಕಡೆ ಟ್ರಾಫಿಕ್, ಮತ್ತೊಂದ್ ಕಡೆ ಟೋಲ್ ಕಟ್ಟಬೇಕಾದ ಸ್ಥಿತಿ. ದುಬಾರಿ ದುನಿಯಾದಲ್ಲಿ ಮತ್ತೆ ಆರ್ಥಿಕ ಹೊರೆ ಹೇರಲು ಸರ್ಕಾರ ಮುಂದಾಗಿರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ಹೀಗೆ ಟೋಲ್ ಮೂಲಕ ಬರೆ ಹಾಕುವ ಬದಲು ಮಾಡುವ ಕಾಮಗಾರಿಗಳನ್ನೇ ಆದಷ್ಟು ಬೇಗ ಮುಗಿಸಿದ್ರೆ ಟ್ರಾಫಿಕ್ ಸಮಸ್ಯೆಗೆ ಕೊಂಚ ಕಡಿವಾಣ ಬೀಳಲಿದೆ. ಉಲ್ಲಾಸ್ ಎಸ್ ಕಿರುವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.